ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. T20 ವಿಶ್ವಕಪ್ನ 42ನೇ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡವು ಶ್ರೀಲಂಕಾವನ್ನು 51 ರನ್ಗಳಿಂದ ಸೋಲಿಸಿ ಭರ್ಜರಿ ಜಯ ದಾಖಲಿಸಿದೆ. ಮೊದಲು ಬ್ಯಾಟ್ ಮಾಡಿದ ಇಂಗ್ಲೆಂಡ್ ನೀಡಿದ 147 ರನ್ಗಳ ಸಾಧಾರಣ ಗುರಿಯನ್ನು ಬೆನ್ನಟ್ಟಿದ ಲಂಕಾ ತಂಡ ಇಂಗ್ಲೆಂಡ್ ಬೌಲರ್ಗಳ ದಾಳಿಗೆ ಸಿಲುಕಿ ಕೇವಲ 95 ರನ್ಗಳಿಗೆ ಆಲ್ಔಟ್ ಆಯಿತು. ತವರಿನಲ್ಲಿ ನಡೆದ ಪಂದ್ಯದಲ್ಲಿ ಬ್ಯಾಟಿಂಗ್ ವೈಫಲ್ಯ ಅನುಭವಿಸಿದ ಲಂಕಾ ಪರ ದಸುನ್ ಶನಕ 30 ರನ್ ಗಳಿಸಿದರು. ಇನ್ನು ಇಂಗ್ಲೆಂಡ್ ಪರ ಮಾರಕ ಬೌಲಿಂಗ್ ನಡೆಸಿ 3 ವಿಕೆಟ್ ಪಡೆದ ವಿಲ್ ಜಾಕ್ಸ್ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಗೆ ಭಾಜನರಾದರು. ಅತ್ಯಂತ ಕಳಪೆ ಪ್ರದರ್ಶನ ಶ್ರೀಲಂಕಾ ಕಡೆಯಿಂದ ಆಯಿತು. ಇವತ್ತು ಇಂಗ್ಲೆಂಡ್ ಕಡಿಮೆ ಆರಂಭದಲ್ಲಿ ಮೊದಲ ಇನ್ನಿಂಗ್ಸ್ ಇಂಗ್ಲೆಂಡ್ ನೋಡಿದಾಗ 146 ಅಂತ ಬಂದಾಗ ಈಸಿಯಾಗಿ ಶ್ರೀಲಂಕಾ ಅದನ್ನು ಚೇಂಜ್ ಮಾಡುತ್ತೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಹಂಗೆ ಆಗಿರಲಿಲ್ಲ. ಸೊ T20 ವಿಶ್ವಕಪ್ನಲ್ಲಿ ಶ್ರೀಲಂಕಾ ವಿರುದ್ಧ ಇಂಗ್ಲೆಂಡ್ಗೆ ಭರ್ಜರಿ ಜಯ ಆಯಿತು. ಇಂಗ್ಲೆಂಡ್ ಬೌಲರ್ಗಳ ದಾಳಿಗೆ ಸಿಂಹಳಿಯರು ಧೂಳಿಪಟಾದರು. ಸೊ ಹಂಗಾಗಿ ಇಂಗ್ಲೆಂಡ್ ಪರವಾಗಿ ಅಂತ ಬಂದಾಗ ಫಿಲ್ ಸಾಲ್ಟ್ ಅಂತೂ ಚೆನ್ನಾಗಿ ಆಡಿದರು, ಅವರೇ ನಿಂತು ಆಡಿದರು. ಇಲ್ಲಾಂತಂದರೆ ಇಲ್ಲಿ ತನಕ ಅಂದರೆ ಗೆಲ್ಲೋ ತನಕ ಅಂತೂ ಬರ್ತಿರಲಿಲ್ಲ ಇಂಗ್ಲೆಂಡ್. ಸೊ ಉತ್ತಮ ಪ್ರದರ್ಶನ ಇತ್ತು ಫಿಲ್ ಸಾಲ್ಟಿಂದ. ಅವರು 40 ಬಾಲ್ಗೆ 62 ರನ್ ಬಾರಿಸಿದರು. ಅದಾದ ನಂತರ ಜೋಸ್ ಬಟ್ಲರ್, ಬೆಥೆಲ್, ಬ್ಯಾಂಟನ್ ಆಗಿರ್ಬೋದು, ಅವ್ರ ಕಡೆಯಿಂದ ಯಾವುದೇ ರೀತಿಯಾಗಿ ಉತ್ತಮ ಪ್ರದರ್ಶನ ಬರಲಿಲ್ಲ. ಅಂದರೆ ರನ್ಗಳನ್ನು ಹೊಡೆಯೋದಕ್ಕೆ ಆಗಿರಲಿಲ್ಲ. ಬಟ್ ಫಿಲ್ ಸಾಲ್ಟ್ ಚೆನ್ನಾಗಿ ನಿಂತು ಆಡಿರೋದ್ರಿಂದಾಗಿ 140 ರನ್ ಹೊಡೆಯೋದಕ್ಕೆ ಆಯಿತು. ಆದರೂ ಕೂಡ ಇಂಗ್ಲೆಂಡ್ ಅವರು 9 ವಿಕೆಟನ್ನು ಕಳೆದುಕೊಂಡಿದ್ದರು. ಬಟ್ ಇದು ಶ್ರೀಲಂಕಾಗೆ ಸಾಧಾರಣ ಚೇಸ್ ಆಗಿತ್ತು. ಬಟ್ ಆದರೂ ಕೂಡ ಶ್ರೀಲಂಕಾ ಚೇಸ್ ಮಾಡಲಿಲ್ಲ. ಕೇವಲ 95 ರನ್ಗೆ ಆಲ್ಔಟ್ ಆಗಿದ್ದಾರೆ. ಆಮೇಲೆ ವಿಲ್ ಜಾಕ್ಸ್ 4 ಓವರ್ಗೆ 22 ರನ್ ನೀಡಿ 3 ವಿಕೆಟನ್ನು ಪಡೆದು ಅವರೇ ಮ್ಯಾನ್ ಆಫ್ ದಿ ಮ್ಯಾಚನ್ನು ಪಡೆದುಕೊಂಡಿದ್ದಾರೆ. ಸೊ ಶ್ರೀಲಂಕಾ ಕಡೆಯಿಂದ ಯಾರೂ ಕೂಡ ಉತ್ತಮ ಪ್ರದರ್ಶನ ಬರಲಿಲ್ಲ ಆರಂಭದಲ್ಲಿ. ಕಳೆದ ಬಾರಿ ನಿಶಾಂಕ ಕಡೆಯಿಂದ ಸೆಂಚುರಿ ಇತ್ತು. ಬಟ್ ಈ ಬಾರಿ ಕೇವಲ 9 ರನ್. ಕುಶಾಲ್ ಮೆಂಡಿಸ್ ಕಡೆಯಿಂದಲೂ ಕೂಡ ರನ್ ಬರಲಿಲ್ಲ. ಅವರ ಕ್ಯಾಪ್ಟನ್ ಕೇವಲ 30 ರನ್ ಅಷ್ಟೇ ಬಾರಿಸಿದರು. ಸೊ ಹೀನಾಯ ಪ್ರದರ್ಶನ. ಜಿಂಬಾಬ್ವೆ ವಿರುದ್ಧ ಕೂಡ ಶ್ರೀಲಂಕಾ ಸೋತ್ಬಿಟ್ರು. ಸೊ ಹಂಗಾಗಿ ತಮ್ಮ ಆತಿಥ್ಯ ವಹಿಸಿರುವಂಥ ಶ್ರೀಲಂಕಾಗೆ ಮುಂದಿನ ಹಂತದಲ್ಲಿ ಅಂತೂ ಚಾಲೆಂಜ್ ಅಂತೂ ಇದೆ.